ನಮಸ್ಕಾರ ವೀಕ್ಷಕರೇ. ಇವತ್ತು ರಾಯರ ವಿಷಯ ಬಗ್ಗೆ ಒಂದು ವಿಚಾರ ಮಾತಾಡ್ತಾ ಇದ್ದೀನಿ. ರಾಯರ ಪವಾಡ ಆಗಿರ್ಬೋದು ಅಥವಾ ಒಂದು ರಾಯರು ಮಾಡ್ತಾ ಇರೋವಂಥ ಆಶೀರ್ವಾದ ಅನುಗ್ರಹ ಇರ್ಬೋದು ಅಂದ್ಕೊತೀನಿ. ಬೆಳಗಾವಿನಲ್ಲಿ ನನ್ನ ಹಳೆ ಕಸ್ಟಮರ್ ಒಬ್ಬರು ನನಗೀಗ ಒಂದು ಒಳ್ಳೆ ಸ್ನೇಹಿತರ ಥರ ಆಗೋಗ್ಬಿಟ್ಟಿದ್ದಾರೆ. ಅವರೊಂದು 15 ಜನ ಸೇರಿಕೊಂಡು ಒಂದು ಟ್ರಸ್ಟು ಅಥವಾ ಒಂದು ದೇವಸ್ಥಾನ ಕಾರ್ಯಗಳು, ದೇವಸ್ಥಾನ ಕಟ್ಟಿಸ್ಬೇಕು ಅಂತೇಳಿ ರಾಯರ ಸೇವೆಯಲ್ಲಿ ಊರನ್ನೇ ಒಟ್ಟಾಗಿ ಸೇರಿಸ್ಕೊಂಡು ಇವತ್ತೊಂದು ರಾಯರ ಪವಾಡಕ್ಕೆ ಎಲ್ಲರೂ ಪಾತ್ರರಾಗ್ತಿದ್ದಾರೆ. ಅವರ ಅನುಗ್ರಹಕ್ಕೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲರೂ ಅನುಗ್ರಹ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಎಲ್ಲ ಜೊತೆಗೆ ಸೇರಿ ಖುಷಿಯಾಗಿ ಒಂದು ಸಡಗರವಾಗಿ ಇವತ್ತು ರಾಯರ ಹುಟ್ಟದಬ್ಬ ಅದನ್ನು ಆಚರಿಸ್ತಾ ಇದ್ದಾರೆ. ಅದನ್ನು ಒಂದು ಖುಷಿ ವಿಷಯನ ಇವತ್ತು ನಿಮ್ಮ ಹತ್ರ ಹೇಳ್ಕೊಬೇಕಂತೇಳಿ, ರಾಯರ ಬಗ್ಗೆ ಹೇಳ್ಕೊಬೇಕು ಅಂತೇಳಿ, ಅವ್ರ ಪಾವಡದ ಬಗ್ಗೆ ಮಾತಾಡಬೇಕಂತೇಳಿ ನಿಮ್ಮ ಹತ್ರ ಇವತ್ತು ಮಾತಾಡ್ತಾಯಿದ್ದೀನಿ. ಈ ಖುಷಿ ವಿಚಾರಗಳನ್ನ ಅಲ್ಲಿರೋ ಹುಡುಗರ ಬಗ್ಗೆ ನಾನು ಮಾತಾಡಿಸ್ತೀನಿ. ಅಲ್ಲಿ ಯಾವ ಥರ ಕನೆಕ್ಟ್ ಆಯಿತು, ಏನು ಮಾಡ್ತಾವ್ರೆ ಅಲ್ಲಿ ಒರಿಜಿನಲ್, ಏನು ಕೆಲಸ? ಸರ್, ಇದು ಸುಮಾರು ಒಂದು 2 ವರ್ಷ 3 ವರ್ಷದ ಹಿಂದೆ ನನಗೆ ಈ ಸಂಜೀವ್ ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗ ಅಲ್ಲಿ ಬೆಳಗಾವಿನಲ್ಲಿ ಒಬ್ಬ ಮೊಬೈಲ್ ಅಂಗಡಿ ಇಟ್ಕೊಂಡಿರುವಂಥ ಒಬ್ಬ ನಾರ್ಮಲ್ ಒಬ್ಬ ಹುಡುಗ. ಇವರು ನನ್ನ ತುಂಬ ಇಷ್ಟಪಟ್ಟು ನನ್ನ ವೀಡಿಯೋಗಳು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ, ಇವರು ತುಂಬ ಪ್ರಾಕ್ಟಿಕಲಾಗಿ ಮಾತಾಡೋಂಥ ಮನುಷ್ಯ. ಈ ಕಡೆಗೆ ಮೂಢನಂಬಿಕೆನೂ ಇಲ್ಲ, ಆ ಕಡೆಗೆ ಇದೂ ಇಲ್ಲ, ತುಂಬ ಎಕ್ಸ್ಟ್ರಾ ಏನೂ ಹೇಳಲ್ಲ, ಭಯ ಪಡೋಂಥ ವಿಚಾರಗಳಿಲ್ಲ ಅಂತೇಳಿ ಇವ್ರು ನನ್ನನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇವ್ರಿಗೆ ಪರಿಹಾರ ಮಾಡಿಸ್ಕೊಳ್ಳೋಕ್ಕೂ ಮುಂಚೆ ಇವ್ರ ಫ್ರೆಂಡಿಗೆ ಮಾಡಿಸ್ತಾರೆ. ಅವ್ರಿಗೂ ಪರಿಹಾರ ಸಿಗುತ್ತಂದರೆ ಅವ್ರ ತಂದೆಯವರು ಬಂದು ಯಾವಾಗಲೂ ಗಲಾಟೆ, ಮನೆಯಲ್ಲಿ ವಯಸ್ಸಾಗಿದೆ ತುಂಬ, ಒಂದು 70ವರೆಗೂ ಆಗಿದೆ, ತುಂಬ ಗಲಾಟೆ ಮಾಡೋಕ್ಕೆ ಶುರು ಮಾಡೋರು ಯಾವಾಗಲೂ. ಅವ್ರ ಕೇಸನ್ನು ಈ ಹುಡುಗ ಸಂಜೀವನ್ ಅಂತ ತೊಗೊಂಬಂದು ನನಗೆ ಕೈ ಕೊಟ್ಟಿದ್ದು. ಇವರು ನನ್ನ ಜೊತೆಗೆ ಆ ಕೇಸನ್ನ ಕೊಟ್ಟಾಗ ಅವರು ಹೊರಗಡೆ ಇದ್ದರು. ಆ ಟೈಮಲ್ಲಿ ಅವ್ರ ತಂದೆ ಎಲ್ಲೇ ಹೊರಗಡೆ ಇದ್ದರೂ ಕೂಡ ನಾನು ಅವ್ರಿಗೆ ಪರಿಹಾರ ಮಾಡಿಕೊಟ್ಟೆ. ಆ ಟೈಮಲ್ಲಿ ಅವ್ರ ತಂದೆ ಹೊರಗಡೆ ಇದ್ದಾಗ ಮಂತ್ರಾಲಯದೇ ಇದ್ದರು. ಮಂತ್ರಾಲಯದಿಂದ ವಾಪಸ್ ಬರೋಷ್ಟೊತ್ತಿಗೆ ಆ ವ್ಯಕ್ತಿ ಮೊದಲಂಗೆ ಇರಲೇ ಇರಲಿಲ್ಲ, ತುಂಬ ಟೋಟಲಿ ಚೇಂಜ್. ಈ ಒಂದು ವ್ಯತ್ಯಾಸಗಳು ನೋಡ್ಕೊಂಡ್ಮೇಲೆ ಅದಾದಮೇಲೆ ಬೇರೆ ಇನ್ನೊಂದು ಒಬ್ರು ಗೌರ್ಮೆಂಟ್ ಎಂಪ್ಲಾಯ್ದು ಒಬ್ರದ್ದು ಕೊಡ್ತಾರೆ, ಅವ್ರದ್ದು ಕೂಡ ಮಾಡಿಕೊಡ್ತೀನಿ. ಅವರು ಕೂಡ ತುಂಬ ಸ್ಯಾಟಿಸ್ಫೈ ಇದ್ದಾರೆ. ಅವರು ಕೂಡ ಇವತ್ತು ಎಲ್ಲ ಒಟ್ಟಾರೆ ಒಂದು ಟ್ರಸ್ಟ್ ಮಾಡಿಕೊಂಡು ದೇವಸ್ಥಾನ ಒಂದು ಕಟ್ಟಿಸ್ಬೇಕು ರಾಯರಿಗೋಸ್ಕರ, ರಾಯರದೊಂದು ಕಟ್ಟಣ ಅಂತೇಳಿ ತುಂಬ ಇಷ್ಟಪಟ್ಟು ನಾನು ಸುಮಾರು ಗೈಡೆನ್ಸ್ ಕೊಟ್ಟಾಗೆ ನನ್ನ ಒಂದು ಸ್ವಂತ ಪ್ಲ್ಯಾನ್ಗಳೇನೇನು ಇರ್ತವೆ ಅದನ್ನ ಮಾಡಲಿ, ರಾಯರಿಗೋಸ್ಕರ ಮಾಡ್ತಾರೆ. ರಾಯರು ಅವ್ರಿಗೂ ನಮಗೂ ಎಲ್ಲ ರಾಯರೇನೇ ಅಪ್ಪ ಇದ್ದಂಗೆ ಅಂತೇಳಿ ನನಗೇನೇನೆಲ್ಲ ಐಡಿಯಾಗಳು ಬರುತ್ತೆ, ನಾನು ಏನೇನು ಮಾಡಬೇಕು ಅಂತ ಹೇಳ್ತೀನಿ, ಅದೆಲ್ಲ ಪ್ರತಿಯೊಂದು ಮಾಡಿಕೊಂಡು ಇವತ್ತು ಅಲ್ಲೆಲ್ಲ ಜನಗಳಿಗೆಲ್ಲನೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾವ ಇದು ಏರಿಯಾ? ಇವರು ಬೆಳಗಾವಿಯಿಂದ ಗೋಕಾಕು ಅಂತ ಹೇಳಿದ್ರು. ಇವರು ಗೋಕಾಕು ಊರು ಅಂತ ಹೇಳಿದ್ದಾರೆ. ಈಗ ಅವ್ರ ಲೈನಲ್ಲಿ ಇದ್ದಾರೆ, ಹಂಗೆ ನಿಮ್ಮ ಕೈ ಕೊಡ್ತೀನಿ, ಕೊಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಿದ್ದೀವಿ ಸರ್. ಓಕೆ, ಅಂದರೆ ಈಗ ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಇಡೀ ನಮ್ಮ ಭಾರತನೇ ಎಲ್ಲ ಕಡೆ ಎಲ್ಲ ಭಾಗಗಳಲ್ಲೂ ಕೂಡ ಅವರು ಒಂದು ಆರಾಧನೆ ಮಾಡೋರು, ಅವರ ಭಕ್ತರಿದ್ದಾರೆ, ಎಲ್ಲ ಕಡೆ ಫಾಲೋವರ್ಸ್ ಮಾಡ್ತಾರೆ ಅವರು ಕೆಲವೊಂದಷ್ಟು ವಿಚಾರಗಳನ್ನ. ಸೊ ನಿಮಗೂ ಒಂದು ಥಾಟ್ಸ್ ಬಂದು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಇದೆ, ನಾಯ್ಸ್ ಜಾಸ್ತಿ, ಒಂದು ಸ್ವಲ್ಪ ಸೈಲೆಂಟ್ ಇರೋ ಜಾಗಕ್ಕೆ ಹೋಗ್ಬಿಟ್ರಾ? ಹಾಂ, ಸ್ಕೂಲ್ ಇದೆ, ಸ್ಕೂಲ್. ಹಾಂ, ಒಂದು ಸ್ವಲ್ಪ ಪಕ್ಕಕ್ಕೆ ಬಂದರೆ ಚೆನ್ನಾಗಿರ್ತಿತ್ತು. ಓಕೆ, ಹೇಳಿ ಸರ್, ಯಾವ ಥರ ನಿಮ್ಗೊಂದು ಅನುಭವ? ನಮ್ಗೆ ರಾಯರು ಬಂದ ಗಳಿಗೆಯಿಂದ ಜೀವನದಲ್ಲಿ ಹೊಸ ಅನುಭವನೇ. ಪ್ರತಿ ನಮ್ಗೆ ಕಷ್ಟದಲ್ಲಿ ಕೈ ಹಿಡ್ತಾರೆ. ಇವ್ರು ಗುರುಜಿದವರೆಲ್ಲ ಅವರು ರಾಯರ ಬಗ್ಗೆ ಹೇಗೆ ಪೂಜೆ ಮಾಡ್ಬೇಕು, ಯಾವ ರೀತಿ ಇರ್ಬೇಕು ನಾವು ಜೀವನದಲ್ಲಿ. ರಾಯರ್ ನಮ್ಮ ಜೀವನದಲ್ಲಿ ಬರ್ತಾರೆ, ಬಂದ್ಮೇಲೆ ಅವ್ರನ್ನ ಯಾವ ರೀತಿ ಕಾಪಾಡ್ಕೋಬೇಕು, ನಮ್ಗ ಎಲ್ಲಾ ಅನುಕೂಲ ಆದ್ಮೇಲೆ ನಾವು ರಾಯರ್ನ ಮರಿಬಾರ್ದು. ಪ್ರತಿ ಕ್ಷಣ ನಮ್ಗ ನಾವು ಅವ್ರ ಮುಂದೆ ಮೇಲೆ ಕಾಲ್ ಮಾಡ್ತಾ ಇರ್ತೀನಿ, ರಾಯರ್ ಬಗ್ಗೆ ಕೇಳ್ತಾ ಇರ್ತೀನಿ. ಏನೆಲ್ಲ ಮಾಡಿದ್ದೀರಾ ಈಗ ಪ್ರೆಸೆಂಟ್ ಅಲ್ಲಿ? ನೀವು ಪ್ರೆಸೆಂಟ್ ಅಲ್ಲಿ ನಾವು ಮುಂಚೆ ನಾವು ಸ್ವಲ್ಪ ಕಷ್ಟದಲ್ಲಿ ಇದ್ದೀವಿ. ರಾಯರದು ಎಲ್ಲ ಸ್ವಲ್ಪ ಆರಾಧನೆ ಹೇಳ್ಕೊಡ್ಮೇಲೆ ರಾಯರದೆಲ್ಲ ಆರಾಧನೆ ಮಾಡಿದ್ಮೇಲೆ ಜೀವನದಲ್ಲಿ ಬಹಳ ಚೇಂಜಸ್ ಆಗಿದೆ. ಈಗ ಎಷ್ಟು ಜನ ನೀವು ಟೀಮ್ ಅಲ್ಲಿ ಆಗಿದ್ದೀರಾ? ರಾಯರದೊಂದು ಏನೋ ಒಂದು ಜಾಗ ಮಾಡ್ಬೇಕಂತ ಹೊರಟಿದ್ದೀರಾ? ರಾಯರದೊಂದು ಟ್ರಸ್ಟ್ ಮಾಡಿದೀವಿ ನಾವು ಈಗ. ಓಕೆ, ರಾಯರದೊಂದು ಟ್ರಸ್ಟ್ ಮಾಡಿಬಿಟ್ಟು ರಾಯರ ಸೇವಾ ಇನ್ನೂ ಹೆಚ್ಚು ಜನರು ಇದಕ್ಕೆ ಆಧ್ಯಾತ್ಮಿಕ ಕಡೆ ಬರ್ಬೇಕು. ಜನರು ಬರೀ ಇವತ್ತು ಎಲ್ಲ ಇದೆ ನೋಡಿ, ನಿಮ್ಗೆ ಹೇಳ್ಬೇಕಂದ್ರೆ ಸರ್, ಇವತ್ತು ಜೀವನದಲ್ಲಿ ಎಲ್ಲ ಇದೆ, ಬಟ್ ನೆಮ್ಮದಿ ಇಲ್ಲ. ಆ ನೆಮ್ಮದಿ ಬೇಕಂದ್ರೆ ನಾವು ರಾಯರ್ ಬೇಕೇ ಬೇಕು, ಹೌದಲ್ವಾ? ಹೌದು. ಅದಕ್ಕೆ ನಾವು ಇವಾಗ ಏನ್ ಮಾಡಿದೀವಿ, ಯುವಕರೆಲ್ಲ ಸೇರ್ಬಿಟ್ಟು ಒಂದು ಟ್ರಸ್ಟ್ ಮಾಡಿಬಿಟ್ಟು ಈ ಯುವಕರನ್ನ ನಮ್ ಕಡೆ ಸ್ವಲ್ಪ ಇದ್ ಮಾಡ್ತಾ ಇದೀವಿ, ಆಧ್ಯಾತ್ಮಿಕ ಕಡೆ. ಓಕೆ, ಎಷ್ಟು ಜನ ಆಗಿದ್ದೀರಾ ಈಗ? ನಾವು 13 ಜನ ಇದೀವಿ. 13 ಜನ ಮಾಡ್ಬಿಟ್ಟು ಒಂದು ಟ್ರಸ್ಟ್ ಮಾಡಿದೀವಿ. ಟ್ರಸ್ಟ್ ಮಾಡಿಬಿಟ್ಟು ಇವತ್ತೇ ನೋಡಿ ಜಯಂತಿ ಕಾರ್ಯಕ್ರಮ ಮಾಡಿದೀವಿ, ಜನ್ಮೋತ್ಸವ ಕಾರ್ಯಕ್ರಮ ಮಾಡಿದೀವಿ. ಬಟ್ ಇವತ್ತು 24 ಫೆಬ್ರವರಿ
2026 ಇವತ್ತು ನೀವು ಮಾಡಿದ್ದೀರಾ. ಬಟ್ ನಮ್ಮ ಟೆಲಿಕಾಸ್ಟ್ ಸ್ವಲ್ಪ ನಿಧಾನ ಆಗ್ಬೋದು. ಬಟ್ ನಮ್ಮ ಜೊತೆ ಎಪಿಸೋಡ್ ಮಾಡ್ತಾ ಇರೋದ್ರಿಂದ ಇವತ್ತೇ ನೀವು ಮಾತಾಡ್ತಾ ಇದ್ದೀರಾ. ಒಂದು ವಿಷಯ ಅಂದರೆ ಖುಷಿ ವಿಚಾರನೇ. ಟೆಲಿಕಾಸ್ಟ್ ಸ್ವಲ್ಪ ನಿಧಾನ ಆಗುತ್ತೆ. ಓಕೆ, ಆಗಲಿ ಸರ್. ಬಟ್ ಈಗ ನಿಮಗೆ ಅಲ್ಲಿ ಒಂದು ಗ್ರೂಪ್ ಥರ ಆಗಿದ್ದೀರಾ, ರಾಯರದೊಂದು ಟ್ರಸ್ಟ್ ಮಾಡಿದ್ದೀರಾ. ನೆಕ್ಸ್ಟ್ ಇನ್ನು ಯೋಜನೆಗಳು ಏನೆಲ್ಲ ಮಾಡೋದಕ್ಕೆ ಅಲ್ಲಿ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ? ಇನ್ನು ಸರ್ ಒಂದು ಮಂದಿರ, ಒಂದು ಮಠ ಮಾಡ್ಬೇಕಂತ ಮಾಡ್ತಾ ಇದೀವಿ. ಸೂಪರ್. ನಮ್ಮ ಊರಿನವ್ರೆಲ್ಲ ಇವಾಗ ನಮ್ಮ ಊರಲ್ಲಿ ರಾಯರದ್ದು ಸ್ವಲ್ಪ ಅಷ್ಟೇ ಅಂತ ಅಂದ್ರೆ ಅಷ್ಟೇ ಇದ್ರು, ಅಷ್ಟು ಇಷ್ಟಿದ್ರಿರ್ಲಿಲ್ಲ. ಇವಾಗೆಲ್ಲ ಸ್ವಲ್ಪ ರಾಯರದ್ದು ಆರಾಧನೆ ಜಾಸ್ತಿ ಮಾಡ್ತಾ ಇದಾರಲ್ವಾ, ಅದಕ್ಕೆ ನಾವು ಇವಾಗ ಒಂದ್ ಹೆಜ್ಜೆ ಮುಂದೆ ಹೋಗಿ ರಾಯರದ್ದು ಒಂದು ಗುಡಿ ಅಂದ್ರೆ ಮಂದಿರ ಮಾಡ್ಬೇಕಂತ ಮಾಡಿದ್ವಿ. ಸೊ ಇದನ್ನ ಯಾರಾದ್ರೂ ಒಳ್ಳೆ ಗೈಡ್ ತಗೊಂಡ್ ಮಾಡ್ತಾ ಇರೋದಾ, ಇಲ್ಲಾಂದ್ರೆ ನಿಮ್ಗೆ ರಾಯರದ್ದು ಏನಾದ್ರು ಸ್ವಲ್ಪ ಏನಾದ್ರು ಸೂಚನೆಗಳು ಸಿಕ್ಕಿದೆಯಾ? ನಮ್ದು ಫಸ್ಟ್ ಹೇಳ್ಬೇಕಂದ್ರೆ ರಾಯರದ್ದು ಸೂಚನೆ ಸಿಕ್ಕಿದೆ. ಆಮೇಲೆ ನಮ್ ಗೈಡ್ ಮಾಡ್ತಾ ಇರೋದು ಇವ್ರೆ, ನಮ್ಮ ಗುರು. ಇವ್ರು ಏನ್ ಹೇಳ್ತಾ ಇದ್ರಲ್ಲ ಇವ್ರು ಕೇಳ್ಬಿಟ್ಟು ನಾವು ಸತಿ ಹೆಜ್ಜೆನ ಮುಂದಿರ್ತೀವಿ. ಇವರೆಲ್ಲ ನಮ್ಗೆಲ್ಲ ಬಹಳ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ. ತುಂಬ ಒಳ್ಳೇದಾಯಿತು ನಿಮ್ಮ ವಿಚಾರ ಕೇಳಿ. ಯಾಕಂದರೆ ರಾಯರು ಇಡೀ ಎಲ್ಲರಿಗೂ ಒಂದು ಗುರುಗಳ ಸ್ಥಾನ ಅವ್ರದ್ದು. ಅಂದರೆ ನೀವು ಕೂಡ ಇವತ್ತು 13 ಜನ ಇದ್ದೀರಾ, ಮುಂದೆ ಇನ್ನೂ ಜಾಸ್ತಿ ಆಗ್ತೀರಾ. ಇನ್ನೂ ಆಗುತ್ತೆ, ಇನ್ನೂ ಬೆಳೆಯುತ್ತೆ. ಮತ್ತು ಜನ ಸೇರಿದಾಗ ಅದೊಂದು ನೀವು ಹೇಳ್ದಂಗೆ ನಿಮ್ಮ ಒಂದು ಕನಸು ಮಠ ಮಾಡಬೇಕು, ಒಂದಷ್ಟು ಏನೋ ಪ್ಲಾನ್ಗಳಿದೆ ಅಂತ ಹೇಳಿದ್ರಿ, ಅದೆಲ್ಲ ಸಕ್ಸಸ್ ಆಗಲಿ. ಸೊ ರಾಯರ ಆಶೀರ್ವಾದ ಅದಕ್ಕಿರಲಿ. ಅವರು ಅಲ್ಲಿ ಮಂತ್ರಾಲಯದಿಂದ ಅವ್ರ ಗುರುಗಳು ನಮ್ಗೆ ದಾರಿ ತೋರಿಸಿದ್ರೆ, ಇವರು ನಮ್ಗಿಬ್ರು ಗುರುಗಳೇ. ಓಕೆ, ಒಳ್ಳೇದಾಗಲಿ ಸರ್. ನೀವು ಪ್ರಾಪರ್ ಅಂದರೆ ನೀವು ಬೆಳಗಾವಿಯವರೇನಾ? ಬೆಳಗಾವಿಯವರೇ ನಾವು. ಗೋಕಾಕು ನಿಮ್ಮ ಪ್ರಾಪರು. ಬಟ್ ಏನು ಕೆಲಸ ಮಾಡ್ತೀರಾ ಹೇಳಿಲ್ಲ ನೀವು? ಇರ್ಲಿ ಬಿಡಿ ಸರ್, ಸಸ್ಪೆನ್ಸ್ ಇದೆ. ಇವಾಗ ಬೇಡ, ಸ್ವಲ್ಪ ಎಲ್ಲ ಮಠದಾಗ್ಲಿ ನಿಮಗೆಲ್ಲ ನೀವೇ ಬರುವಂತೀರಿ ಸರ್. ಓಕೆ, ಒಳ್ಳೇದಾಗಲಿ. ಒಂದು ಒಳ್ಳೆ ಆಲೋಚನೆ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಒಂದಷ್ಟು ಒಳ್ಳೆ ಯುವಕರನ್ನ ಸೇರಿಸ್ತಾ ಇದ್ದೀರಾ. ಅಂದ್ರೆ ನಮ್ಗೆ ಮೇನ್ ಯುವ ಜನತೆ ಸ್ವಲ್ಪ ಇದಾಗ್ತಾ ಇದೆಯಲ್ಲ, ಯುವ ಜನತೆ ನಮ್ಗೆ ಸ್ವಲ್ಪ ದಾರಿ ತಪ್ತಾ ಇದಾರೆ. ಕರೆಕ್ಟ್. ಯುವ ಜನತೆ ನಮಗೆಲ್ಲ ಉಳಿಬೇಕು ಸರ್, ಅದಕ್ಕೆ. ಸೊ ಅವ್ರಿಗೆ ಒಂದಷ್ಟು ಒಳ್ಳೆ ಮಾರ್ಗದರ್ಶನಗಳು ಸಿಕ್ಕಿದ್ರೆ ಅವರು ದಾರಿಗಳು ಚೆನ್ನಾಗಿರುತ್ತೆ, ಬೆಳವಣಿಗೆ ಇಲ್ಲ ಸರ್, ಒಂದ್ಸಲ ಅವ್ರು ರಾಯರ್ನ ಆರಾಧನೆ ಸ್ಟಾರ್ಟ್ ಮಾಡಿದ್ರೆ ರಾಯರ ಅವ್ರು ಕೈ ಬಿಡಲ್ಲ ಸರ್. ಅವ್ರು ಅದು ನಮ್ಗೆ 100% ಗ್ಯಾರಂಟಿ. ಯಾಕೆ ರಾಯರ್ ಒಬ್ರು ಒಮ್ಮೆ ಜೀವನದಲ್ಲಿ ಎಂಟ್ರಿ ಆದ್ರೆ ಅವ್ರು ಯಾವತ್ತೂ ಕೈ ಬಿಡಲ್ಲ. ಓಕೆ, ತುಂಬಾ ಒಳ್ಳೇದಾಗ್ಲಿ. ಅದೆಲ್ಲ ಆದ್ಮೇಲೆ ಒಂದ್ಸರಿ ಭೇಟಿ ಮಾಡ್ತೀನಿ ನಿಮ್ಗೆ. ಆಯ್ತು ಸರ್. ಓಕೆ, ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಇದು ರಾಯರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಏನೇನೋ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನಗಳಿದ್ದಾವೆ, ಸಾಕಷ್ಟು ಜನ ಮಾಡ್ತಾವ್ರೆ. ಸೊ ಇದರಲ್ಲಿ ಇವರು ಒಬ್ಬರು ನಿಮಗೆ ಅಂದರೆ ಇದು ಅಕಸ್ಮಾತ್ ಆಗಿ ನೀವು ಅವ್ರಿಗೆ ಈ ಥರ ಸಿಕ್ಕಿದ್ದು ಫೋನ್ ಕಾಲಲ್ಲ, ಹೆಂಗೆ ಇದು ಸ್ವದೇಶ್ ಮೀಡಿಯಾದಲ್ಲೇ ನೋಡಿಕೊಂಡೆ ನನ್ನನ್ನು ಫಾಲೋ ಮಾಡ್ತಿದ್ದು ಹುಡುಗನೇ ಪಾಪ. ಇವರು ನನಗೆ ಏನು ಮಾಡ್ತಾ ಇದ್ದಾರೆ ಈಗ ಪ್ರೆಸೆನ್ಸ್ ಒಂದು ಪಾಪ ಪ್ರೆಸೆಂಟ್ ಏನು ಮಾಡ್ತಾ ಇರೋದು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅವ್ರಿಗೆ, ಅಷ್ಟೇ ಸ್ವಲ್ಪ ನಾಚಿಕೆ. ರಾಯರ ಬಗ್ಗೆ ಇವ್ರಿಗೆ ನಾನು ಪರಿಚಯ ಮಾಡಿಸ್ಕೊಳ್ಳೋಕೆ ಮುಂಚೆ ಅವ್ರಿಗೆ ಸ್ವಲ್ಪ ಅನುಭವ ಇತ್ತು, ರಾಯರು ಏನು ಅಂತ ತಿಳ್ಕೊಂಡಿದ್ರು. ರಾಯರ ಆರಾಧನೆ ಮಾಡ್ಬೇಕು ಹೆಂಗೆ ಅಂತೇಳಿ ಅದಾದ್ಮೇಲೆ ನಾನು ತಿಳಿಸ್ಕೊಟ್ಟೆ. ಕೆಲವೊಂದು ನನಗೆ ಗೊತ್ತಿರೋಂಥದ್ದು, ನಾನೇನು ಮೇಧಾವಿ ಅಂತ ಹೇಳೋಕ್ಕಾಗಲ್ಲ, ನನಗೆ ಗೊತ್ತಿರೋದನ್ನು ನಾನು ಸೇವೆ ಪಡ್ಕೊಂಡು ಅವ್ರ ಹತ್ರ ಅನುಗ್ರಹ ಪಡ್ಕೊಂಡಿರೋಂಥದ್ದನ್ನು ನಾನು ಇವ್ರಿಗೆಲ್ಲ ಅನುಭವ ಹೇಳಿದೆ. ಅದಾದಮೇಲೆ ಅವ್ರಿಗೆ ಇಷ್ಟ ಆಯಿತು, ನಾವೇನಾದರೂ ರಾಯರ ಬಗ್ಗೆ ಮಾಡಬೇಕು, ಸೇವೆ ಮಾಡಬೇಕು ಅಂತ ಹೇಳ್ತಾನೆ ಇರ್ತಿದ್ರು ಯಾವಾಗಲೂ. ನಾನು ಅವಾಗ ಹೇಳ್ತಿದ್ದೆ ಅವರಿಗೆ, ಅಲ್ಲೇ ಜಮೀನುಗಳೆಲ್ಲ ಇರ್ತವೆ, ನೀವು ಊರಲ್ಲಿರುವಂಥವ್ರು ಏನಾದರೂ ಮಾಡಿ ಫ್ರೆಂಡ್ಸ್ಗಳು ನೀವೆಲ್ಲ ಒಂದು ಟೀಮ್ ಮಾಡಿಕೊಂಡು ಒಂದು ಗುಡಿ ಅಂತ ಮಾಡಿ ರಾಯರಿಗೋಸ್ಕರ, ಅಲ್ಲಿರೋ ಜನಗಳಿಗೆ ರಾಯರ ಬಗ್ಗೆ ಗೊತ್ತಿಲ್ಲ, ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಹೇಳಿದೆ ನನಗೆ. ಯಾಕಂದರೆ ಎಲ್ಲರೂ ಆಧ್ಯಾತ್ಮಿಕವಾಗಿ ಬರಲಿ, ಎಲ್ಲರೂ ಜನ ಎಲ್ಲ ಜಾಸ್ತಿ ಹುಡುಗರುಗಳೆಲ್ಲ ತಿಳ್ಕೊಳ್ಳಿ ರಾಯರ ಬಗ್ಗೆ, ದೇವರು ದಿಂಡು ಅಂತ ಮಾಡಲಿ ಎಲ್ಲರೂ, ಪ್ರತಿ ಮನೇಲಿ ಸ್ಪಿರಿಚುವಲ್ ಪರ್ಸನ್ ಇಲ್ಲಿ ನನಗೆ ಆಸೆ ಇದ್ದಾವೆ ಯಾವಾಗಲೂ. ಆ ಕಾರಣಕ್ಕೆ ಇವರು ನಾನು ಎಲ್ಲರೂ ಶುರು ಮಾಡಿ ಎಲ್ಲ ನೀವೆಲ್ಲ ಒಂದು ಟೀಮ್ ಮಾಡ್ಕೊಳ್ಳಿ ಅಂತೇಳಿ ಒಂದು 13ರಿಂದ 15 ಜನ ಅವರೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ. ಒಂದು ಟ್ರಸ್ಟ್ ಒಂದು ತಗೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಎಲ್ಲ ಮಾಡಿಕೊಂಡ್ರೆ ಈಗ ಜಾಗಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿರೋ ಸ್ವಲ್ಪ ಗಣ್ಯ ವ್ಯಕ್ತಿಗಳ MLAಗಳು, ಕೌನ್ಸಿಲರಿಂದ ಹಿಡ್ಬೋದು, ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ರಾಯರ ಜನ್ಮೋತ್ಸವ ಇರೋದ್ರಿಂದ ಇದೇ ದಿವಸದಲ್ಲಿ ಅವರಲ್ಲಿ ಪೂಜೆ ಎಲ್ಲ ನಡೆಸಿ ನೆರವೇರಿಸಿ ಅವ್ರಿಗೆ ಊಟ ಎಲ್ಲ ಅನ್ನದಾನ ಎಲ್ಲ ಮಾಡಿಸಿ ಒಂದು ಸುಮಾರು ಇವತ್ತು ಒಂದು 500ರಿಂದ 1000 ಜನವರೆಗೂ ಇವತ್ತು ಸೇರ್ಕೊಂಡ್ರಂತೆ ಆ ಊರಲ್ಲಿ. ಎಲ್ಲರೂ ಬಂದು ಇವತ್ತು ಹುಡುಗರುಗಳೆಲ್ಲ ನೀವೆಲ್ಲ ಚಿಕ್ಕ ಏಜ್ ಅವರು ಸೇರ್ಕೊಂಡು ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ರಲ್ಲ, ಚೆನ್ನಾಗಾಗಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ದೊಡ್ಡವರೆಲ್ಲ ಕಳಿಸ್ಕೊಟ್ರು. ಅವರು ಹೇಳೋದು ಇಷ್ಟೇ ಸರ್, ಎಲ್ಲರೂ ಚೆನ್ನಾಗಾಗಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಈ ಕೆಟ್ಟ ಕೆಲಸಗಳಿಂದ ಅಥವಾ ಈ ಕೆಟ್ಟ ಅನುಭವಗಳಿಂದ ಅಥವಾ ಈ ನೆಗೆಟಿವ್ಗಳಿಂದ ಎಲ್ಲ ಹೊರಗಡೆ ಬರಲಿ, ಥಾಟ್ಸ್ಗಳು ಕರೆಕ್ಟಾಗಿ ಇಟ್ಕೊಳ್ಳಿ, ಕೆಲಸಗಳು ಚೆನ್ನಾಗಿ ಇಟ್ಕೊಳ್ಳಿ, ಆಲೋಚನೆಗಳು ಸರಿ ಇರಲಿ, ಮಾಡೋ ಕೆಲಸ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಲಿ, ಉದ್ಧಾರ ಆಗಲಿ ಅಂತ ನಾನು ತುಂಬ ಆಸೆ ಪಡ್ತೀನಿ. ಅದಕ್ಕೋಸ್ಕರ ವೀಕ್ಷಕರಿಗೆ ಈಗ ಓಕೆ, ಇದು ಒಂದು ಒಳ್ಳೆ ಸುದ್ದಿ.
ರಾಯರ ಬಗ್ಗೆ ನಿಮ್ಮ ಒಂದು ಅನುಭವಗಳು ಪರ್ಸನಲ್ ಸುಮಾರು ಇರ್ತವೆ. ಹೌದು. ಒಂದು ಚಿಕ್ಕದಾಗಿ ಏನಾದರೂ ಒಳ್ಳೆ ಒಂದಷ್ಟು ರಾಯರ ಬಗ್ಗೆ ಒಂದು ಚಿಕ್ಕದು ಏನಾದರೂ ಹಿಂಗೆ ಮಾಡ್ಕೊಳೋದ್ರಿಂದ ರಾಯರದ್ದು ಒಳ್ಳೆ ಕೃಪೆ ನಮ್ಗೆ ಸಿಗ್ತದೆ ಅನ್ನೋದಾದ್ರೆ ಚಿಕ್ಕದಾಗಿ ಏನಾದರೂ ಟಿಪ್ಸ್ ಕೊಡಿ ಸರ್. ಇಲ್ಲಿವರೆಗೂ ನಾನು ರಾಯನ ಆರಾಧನೆ ಮಾಡ್ಕೊಂಡು ಬಂದಿರೋದು. ಈಗ ನೋಡಿ, ನೀವು ದೇವರ ಮನೆಯಲ್ಲಿ ಎಲ್ಲ ಫೋಟೋಗಳು, ಸುಮಾರು ಫೋಟೋಗಳು ಇಟ್ಕೊಂಡಿರ್ತಾರೆ, ಹೆಣ್ಣು ಗಂಡು ಎಲ್ಲ ಮಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ, ಎಲ್ಲ ಹೆಣ್ಣು ದೇವ್ರು ಗಂಡು ದೇವರೆಲ್ಲ. ನಾನು ಹೇಳೋದಿಷ್ಟೇ, ದೇವ್ರ ಮನೆಗೆ ನಾವು ಮಕ ಮಾಡಿ ನಿಂತ್ಕೊಳ್ತಾ ಇದೀವಿ ಅಂತಂದರೆ ನಮ್ಮ ಬಲಭಾಗ ನೇರಕ್ಕೆ ಹೆಣ್ಣು ದೇವ್ರುಗಳು ಫೋಟೋ ಇರಬೇಕು, ನಮ್ಮ ಎಡಭಾಗ ನೇರವಾಗಿ ಗಂಡು ದೇವ್ರುಗಳು ಫೋಟೋ ಇರಬೇಕು. ಯಾವಾಗಲೂ ಅದೇ ಥರ ಪ್ಲೇಸ್ಮೆಂಟ್ ಮಾಡಿ ಇಟ್ಕೊಳ್ಬೇಕು. ಈಗ ದಕ್ಷಿಣ ಮುಖಕ್ಕೆ ಬೆನ್ನು ಕಾಣಿಸುತ್ತೆ ದೇವರು ಅಂತಂದರೆ ನಾವು ನೇರವಾಗಿ ಕೂತ್ಕೊಂಡು ನೋಡಿದಾಗ ಅದು ತುಂಬ ಒಳ್ಳೆ ದಿಕ್ಕದು. ಈಗ ಪೂರ್ವಕ್ಕೆ ನಾವು ಎಂಟ್ರಿ ತೊಗೊಳ್ತೀವಿ ಮನೆ ಡೋರಿಂದ, ನಮಗೆ ಲೆಫ್ಟ್ ಸೈಡಲ್ಲೇ ದೇವಸ್ಥಾನ ಕಾಣುತ್ತೆ, ದೇವ್ರ ಮನೆ ಕಾಣುತ್ತೆ. ನಮಗೆ ಈ ವಿರುದ್ಧವಾಗಿ ನಾವು ನಿಂತ್ಕೊಂಡು ಪೂರ್ವಕ್ಕೆ ಹಿಂಗೆ ನೋಡಿದಾಗ ನಮ್ಗೆ ಅಡ್ಡವಾಗಿ ಕಾಣಿಸುತ್ತೆ ದೇವ್ರ ಬಾಗಿಲು. ನಾವು ದೇವ್ರ ಮನೆಗೆ ಮಕ ಮಾಡಿ ಕೂತ್ಕೊಂಡಾಗ ಬಲಭಾಗದಲ್ಲಿ ಹೆಣ್ಣು ದೇವರು, ಎಡಭಾಗದಲ್ಲಿ ಗಂಡು ದೇವ್ರನ್ನ ಪ್ಲೇಸ್ ಮಾಡ್ಕೋಬೇಕು. ರಾಯರನ್ನ ನೀವು ಯಾವುದೇ ಗುರುಗಳನ್ನ ಪೂಜೆ ಮಾಡಿದ್ರು ಕೂಡ ನಾನು ರೆಫರ್ ಮಾಡೋದು, ಯಾವಾಗಲೂ ನಾನು ಸಜೆಸ್ಟ್ ಮಾಡೋದು, ತುಂಬ ಸ್ಪೀಡಾಗಿ ಬರೋದು ಇವರೊಬ್ಬರೇ ಸರ್. ಈ ಕಲಿಯುಗದಲ್ಲಿ ತುಂಬ ಸ್ಪೀಡಾಗಿ ರೆಸ್ಪಾನ್ಸ್ ಮಾಡೋದೇ ರಾಘವೇಂದ್ರ ಸ್ವಾಮಿ. ಅವರನ್ನು ಸೆಂಟ್ರಲ್ ಪ್ಲೇಸ್ ಮಾಡಬೇಕು. ಕಾರಣ ವಿಷಯನೇ, ದೈವಗಳ ದರ್ಶನ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಗುರುಗಳ ಆಶೀರ್ವಾದ ಪಡೆದಿದ್ದರೆ, ಅನುಗ್ರಹ ಇದ್ದರೆ ಮಾತ್ರನೇ ಅವರು ನಮ್ಮ ಮನಸ್ಸಲ್ಲಿ, ನಮ್ಮ ಕನಸಲ್ಲೂ ಬರಬೇಕು, ಮನೆಗೂ ಬರಬೇಕು. ಅವರು ನಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ, ನಮ್ಮ ಲೈಫಲ್ಲಿ ಮಿರಾಕಲ್ ಮಾಡ್ತಾರೆ ಅನ್ನೋವರೆಗೂ ಅವ್ರನ್ನ ಆರಾಧನೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ಮೊದಲನೇದೊಂದು ಹೇಳ್ತಿರೋದು. ಪ್ಲೇಸ್ ಹೆಂಗೆ ಮಾಡ್ಕೋಬೇಕು ಅಂತ ಹೇಳ್ತೇನೆ ಅಷ್ಟೇ. ಅದು ಬಿಟ್ಟರೆ ಏಕಾದಶಿ ಅಂತ ಬಂದಾಗ ಏಕಾದಶಿನಲ್ಲಿ ಯಾವುದೇ ಅಲಂಕಾರಗಳು ಮಾಡ್ಕೊಳ್ಳೋಂಗಿಲ್ಲ, ಬರೀ ತುಳಸಿ ಮಾತ್ರ ಅಲಂಕಾರ ಮಾಡ್ಕೋಬೇಕು. ಯಾವುದೇ ನೈವೇದ್ಯಗಳನ್ನ ಇಡೋಂಗಿಲ್ಲ. ಆವತ್ತು ತುಪ್ಪ ದೀಪ ಅಣಿಸೋದು ಬೇಡ, ನಾರ್ಮಲ್ ದೀಪ ಅಣಿಸಿದ್ರೆ ಸಾಕಾಗುತ್ತೆ, ನಾರ್ಮಲ್ ಎಣ್ಣೆ ದೀಪ ಅಣಿಸಿದ್ರೆ ಸಾಕು. ಈಗ ಅಕಸ್ಮಾತ್ ಗುರುವಾರ ಅಲ್ಲದೆ ಏಕಾದಶಿ ಬಂತು ಅಂದರೆ ಆವಾಗಲೂ ಅಲಂಕಾರ ಮಾಡೋಂಗೇ ಇಲ್ಲ. ಏಕಾದಶಿ ಯಾವುದೇ ಆದರೂ ಅಲಂಕಾರ ಮಾಡೋಂಗಿಲ್ಲ. ಏಕಾದಶಿ ಬೆಳಗ್ಗೆ ನಾವು ಸೂರ್ಯ ಹುಟ್ಟೋದ್ರಿಂದ ಹಿಡಿದು ಸೂರ್ಯ ಮುಳುಗೋವರೆಗೂ ಚಂದ್ರನ ನೋಡಿದ ಮೇಲೇ ಕೂಡ, ನೋಡೋದಾದ್ಮೇಲೆ ನಾವು ಊಟ, ಅದು ಉಪವಾಸನ ಅಲ್ಲಿಗೆ ಎಂಡ್ ಮಾಡಬೇಕು. ಉಪವಾಸ ಎಂಡ್ ಮಾಡೋದಕ್ಕೂ ಒಂದು ರವೆ ಐಟಮ್, ರೈಸ್ ಐಟಮ್ ಯಾವುದೂ ತೊಗೊಳಂಗಿಲ್ಲ. ರವೆ ಐಟಮಿಂದನೇ ನಾವು ಅಲ್ಲಿ ಎಂಡ್ ಮಾಡಬೇಕು. ಒಂದು ಯಾವುದೋ ಈರುಳ್ಳಿ ಆಗದಿರೋಂಥದ್ದು ಅಥವಾ ಖಾರ ಆಗದಿರೋಂಥದ್ದು ಸಪ್ಪೆ ಉಪ್ಪಿಟ್ಟನ್ನ ಮಾಡಿಕೊಂಡು ತಿಂದು ಅಲ್ಲಿ ಎಂಡ್ ಮಾಡಬೇಕು. ಅಥವಾ ಕೇಸರಿ ಬಾತು ಅಲ್ಲಿಗೆ ಎಂಡ್ ಮಾಡಬೇಕು. ಸಿಹಿಯಿಂದನೂ ಎಂಡ್ ಮಾಡ್ಬೋದು. ಈ ಏಕಾದಶಿನಲ್ಲಿ ಉಪವಾಸ ಇದ್ದು ಬೆಳಗ್ಗೆಯಿಂದ ಸಂಜೆವರೆಗೂ, ಸೂರ್ಯ ಮುಳುಗೋವರೆಗೂ, ಚಂದ್ರ ಬರೋವರೆಗೂ ನೀವೊಂದು 5,000ದಿಂದ ಹಿಡಿದು 10,000ವರೆಗೂ ಇವರು ಜಪ ಮಾಡಿದ್ರೆ 10,008 ಅಥವಾ 5,008 ಅಷ್ಟು ಇವ್ರ ಮಂತ್ರಗಳನ್ನ ಕೌಂಟ್ಸ್ ಮಾಡ್ತಾ ಬರ್ತಿದ್ರೆ ಆ ಏಕಾದಶಿಲಿ ಸಿಗುವಂಥ ಪುಣ್ಯ ಏನಿದೆಯಲ್ಲ, ಅದು ನಾವು ಒಂದು ತಿಂಗಳು ಜಪ ಮಾಡಿದಷ್ಟು ಪುಣ್ಯ ಒಂದೇ ಏಕಾದಶಿಲಿ ಸಿಗುವಂಥ ಸಾಧ್ಯತೆಗಳು ಇರ್ತವೆ. ಸೂಪರ್. ಪ್ರತಿ ದಿವಸ ನಮ್ಮ ಕಸ್ಟಮರ್ಗಳು ಯಾರೇ ಆದರೂ, ನಮ್ಮ ವೀಕ್ಷಕರು ಯಾರೇ ಬಂದು ಪರಿಹಾರ ಮಾಡಿಸ್ಕೊಂಡೋರಾಗಿರ್ಬೋದು, ಅವರನ್ನು ಹೇಳೋದಿಷ್ಟೇ, ಪ್ರತಿ ದಿವಸ ನೀವು ಜಪ ಇಲ್ಲದೆ ಅಥವಾ ಅರ್ಧ ಗಂಟೆ ದೇವ್ರಿಗೆ ಟೈಮ್ ಕೊಡದೆ ನೀವು ಹೊರಗಡೆ ಹೋಗ್ಬೇಡಿ. ಎಷ್ಟು ಕೋಟಿ ರೂಪಾಯಿ ಆಸ್ತಿ ಇದ್ರೂ, ಎಷ್ಟು ಕೋಟಿ ವ್ಯವಹಾರ ಇದ್ರೂ ಇವರು ಪೂಜೆ ಸಲ್ಲಿಸಿ ಸೇವೆ ಮಾಡಿನೇ ಹೋಗಬೇಕು ಅಂತ. ಏಕಾದಶಿ ಇದು ಒಂದು ಸೈಡ್ ಆಯಿತು. ಏಕಾದಶಿ ಅಲ್ದಿದ್ದ ದಿವಸಕ್ಕೆ ಗುರುವಾರ ಬಂತು, ಆವತ್ತಿನ ದಿವಸಕ್ಕೆ ಮಲ್ಲಿಗೆ ಹೂವು, ಕನಕಾಂಬರವ, ತುಳಸಿಯಿಂದ, ಆ 3 ಹೂಗಳಿಂದನೇ ಅವರು ಅಲಂಕಾರ ಮಾಡ್ಕೋಬೇಕು ದೇವರಿಗೆ. ರಾಯರಿಗೆ ಗಂಧ ಬಿಟ್ಟರೆ ಬೇರೆ ಯಾವುದೂ ಅಣಿಸಂಗಿಲ್ಲ, ಬೇರೆ ಯಾವುದೂ ಹಚ್ಚಂಗಿಲ್ಲ. ಇನ್ನು ಮಿಕ್ಕಿದ್ದು ನಾನು ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿನ ನಾನು ತುಂಬ ರೆಫರ್ ಮಾಡೋದು. ಪಂಚಮುಖಿ ಆಂಜನೇಯ ಸ್ವಾಮಿ ಇರೋವಂಥ ಫೋಟೋ ಅದು ತಗೊಂಡಾಗ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಗಂಧ ಹಚ್ಚಿ ಕುಂಕುಮ ಇಡ್ಬೋದು, ರಾಯರಿಗೆ ಮಾತ್ರ ಗಂಧ ಹಚ್ಚಬೇಕು ಅಂತ ಹೇಳ್ತೀವಿ. ಯಾಕಂದರೆ ರಾಯರು ಇವತ್ತಿಗೂ ಜೀವಂತ ಬೃಂದಾವನದಲ್ಲಿ ಒಂದು ಅದೋ ಒಂದು ಕಾರಣಕ್ಕೋಸ್ಕರ ಗಂಧ ಹಚ್ಚಬೇಕು ಅಂತ ಹೇಳೋದಷ್ಟೇ. ಇನ್ನು ನೈವೇದ್ಯ ಅಂತ ತೊಗೊಳಕ್ಕೆ ಬಂದರೆ ಅವ್ರಿಗೆ ಹಾಲು ಮತ್ತು ನೀರು, ಅದು ನಾವು ಬೇಸಿಕ್ಕಾಗಿ ಏನು ಮಾಡೋಕ್ಕಾಗಲ್ಲ ಅನ್ನೋರಿಗೆ, ಟೈಮ್ ಇಲ್ದಿರೋರಿಗೆ ಒಂದು 1/4 ಲೀಟ್ರ್ ಹಾಲು ತೊಗೊಂಬಂದು ಬಿಸಿ ಮಾಡಿ ಬೆಚ್ಚಗೆ ಮಾಡಿ ಅವ್ರ ಮುಂದೆ ಇಟ್ಟು, ಎಲ್ಲ ಹಾಲು ಅಥವಾ ನೀರು ನೈವೇದ್ಯ ಏನೇ ಇಟ್ಟರು, ಹಣ್ಣು ಹಂಪಲು ಅಥವಾ ಮನೇಲಿ ಏನೊಂದು ಕೇಸರಿ ಬಾತು, ಉಪ್ಪಿಟ್ಟು, ಪೊಂಗಲ್ಲು ಏನೋ ಒಂದು ಮಾಡ್ತಾರೆ. ಏನೇ ಮಾಡಿದ್ರು, ಪುಳಿಯೋಗರೆ, ಚಿತ್ರಾನ್ನ ಏನೇ ಮಾಡಿದ್ರು ಅವ್ರ ಮುಂದೆ ಇಟ್ಟು, ಅಥವಾ ಈಗ ತಿಂಡಿಗೆ ರೆಡಿ ಮಾಡ್ತಾ ಇರ್ತಾರೆ, ಅದನ್ನೇ ಮಡಿಯಿಂದ ಮಾಡಿಕೊಂಡು, ಈಗ ಕೆಲವರೀಗ ಎಲ್ಲರೂ ಬ್ರಾಹ್ಮಣರು ಮಾಡ್ದಂಗೆ ನಾವು ಮಾಡೋಕ್ಕಾಗಲ್ಲಪ್ಪ ಅಂತ ಒಂದು ಉದಾಹರಣೆಗೆ ಹೇಳ್ತಾರೆ. ಮನೇಲಿ ಏನು ಮಾಡೋಕ್ಕಾಗಲ್ಲ, ಅಷ್ಟು ಶುಚಿ ನಾವು ಕಾಪಾಡ್ಕೊಳಕ್ಕಾಗಲ್ಲ ಅಂತಂದಾಗ ಮನೆ ಒಳಗಡೆ ಏನು ನಾವು ತಿಂಡಿಗೋಸ್ಕರ ಏನು ಮಾಡ್ಕೊಳ್ತೀವಿ ಅದನ್ನು ಮೊದಲನೇದಾಗಿ ನೀಟಾಗಿ ಶುದ್ಧವಾಗಿ ಪ್ರಿಪೇರ್ ಮಾಡಿಕೊಂಡು ಅದರಲ್ಲಿ ಫಸ್ಟು ಅಲ್ಲಿಟ್ಟು ಭಕ್ತಿಯಿಂದ ಇಟ್ಟರೆ ಸಾಕು. ಈಗ ಬೇಡ ಕಣ್ಣಪ್ಪ ಸರ್ ಅವರು ಮೊಲದ ಮಾಂಸನ, ಹಂದಿ ಮಾಂಸನ ಎಲ್ಲ ತಗೊಂಬಂದು ಶಿವನಿಗೆ ಇಡೋರು. ಆಯಪ್ಪ ಏನೇ ಆದರೂ ಭಕ್ತಿಗೋಸ್ಕರ ಬಂದಿದ್ದಷ್ಟೇ. ಇವ್ರು ಆ ಥರ ನೈವೇದ್ಯ ಏನೇ ಇಟ್ಟರು ಅದಕ್ಕೆ ತುಳಸಿ ಇಟ್ಟು, ಮನೇಲಿ ಏನೇ ಮಾಡಿದ್ರು ತಿಂಡಿಗೆ ಇವ್ರು ತಿನ್ಬೇಕಂತ ಮಾಡ್ಕೊಂಡಿರೋದನ್ನ ತಗೊಂಡು ಅಲ್ಲಿ ಇಟ್ಬಿಡ್ಬೋದು. ಆಮೇಲೆ ಇವರೆಲ್ಲ ಸ್ವೀಕರಿಸ್ಬೋದು, ಅಲ್ಲಿ ಪೂಜೆ ಮುಗಿದ್ಮೇಲೆ ಸ್ವೀಕರಿಸ್ಬೋದು ಇವರು. ಆ ಥರನೂ ದಾರಿ ಮಾಡ್ಕೊಬೋದು. ಇನ್ನು ಇದಿಷ್ಟು ಆಯಿತು ಅಂತಂದರೆ ಇನ್ನು ಮಂತ್ರ ಅಂತ ಬಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಈ ಮಂತ್ರ ಇದೆಲ್ಲರಿಗೂ ಗೊತ್ತಿರೋವಂಥದ್ದೇ. ಇದು ಪ್ರತಿ ದಿವಸ 1,008, ಇದು ಕಮ್ಮಿನೇ. 1,008 ನನ್ನ ಪ್ರಕಾರ ಕಮ್ಮಿನೇ. ಈಗ ನಾವು ಮಾಡೋಕ್ಕೆ ಹೋದರೆ ಒಂದು 15,000, ಒಂದು ದಿವಸಕ್ಕೆ 10,000, 15,000ವರೆಗೂ ನಾವು ಮಾಡ್ಕೊತೀವಿ ಒಂದು ದಿವಸಕ್ಕೆ. ಒಂದು ತಿಂಗಳು ಕಳೆಯೋಷ್ಟೊತ್ತಿಗೆ ನಮ್ಗೆ 1 ಲಕ್ಷವರೆಗೂ ದಾಟುತ್ತೆ. ಈ ಒಂದು ಮಂತ್ರನೇ 1 ಲಕ್ಷವರೆಗೂ ದಾಟ್ಕೊಡುತ್ತೆ. ಇಲ್ಲಾಂದರೆ ಆ ಗುರುಬಲ ಬೇಕು ಅಥವಾ ಒಂದು ಆಕರ್ಷಣೆ ಬೇಕು ಅಂತಂದರೆ ಈ ಗುರುಬಲ ಇಲ್ಲದೆ ಆಗಲ್ಲ ಸರ್. ಅದು ಆ ಮಂತ್ರದಲ್ಲಿ ಆ ಶಕ್ತಿ ಇದೆ. ಎಲ್ಲ ಪವಾಡಗಳು ನಡೆಯೋದು ಅದೊಂದೇ ಮಂತ್ರದಲ್ಲಿ. ಎಷ್ಟೋ ಸತಿ ರಾಯರು ನಾನು ಪೂಜೆ ಮಾಡ್ತಿರೋವಾಗ ಅಥವಾ ಯಾವುದಾದ್ರು ಪರಿಹಾರ ಮಾಡ್ತಿರೋ ಟೈಮಲ್ಲಿ ಪೂಜೆಲಿ ಇರ್ತೀನಿ ಕಸ್ಟಮರ್ಗಳದ್ದು, ಆ ಟೈಮಲ್ಲಿ ನಮ್ಮ ತಾಯಿ ಕಾಣಿಸಿದುಂಟು, ನರಸಿಂಹ ಬಂದು ನಮ್ಮ ತಾಯಿಗೆ ತಲೆ ಸವರಿದುಂಟು, ರಾಯರು ಬಂದು ನನ್ನ ತಲೆ ಸವರಿದುಂಟು. ಸುಮಾರು ಮಿರಾಕಲ್ಗಳು ನಾನು ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ನನ್ನ ಏನು ಆಗ್ತದೆ ನನ್ನ ಲೈಫಲ್ಲಿ ಅಂತ ಅವ್ರು ಜಾಸ್ತಿ ಅಬ್ಸರ್ವ್ ಮಾಡಿದ್ದಾರೆ, ಅವ್ರಿಗೆ ಜಾಸ್ತಿ ಅನುಭವ ಆಗಿದೆ.
ಮನೆಗೂ ಬರಬೇಕು, ಮನಸ್ಸಿಗೂ ಬರಬೇಕು, ಕನಸಲ್ಲೂ ಬರಬೇಕು ರಾಯರು. ಫಾರ್ ಎಕ್ಸಾಂಪಲ್ ಸರ್, ಮೊನ್ನೆ ಒಂದು ಅವರು ಕೇಸ್ ಮಾತಾಡಿಸ್ಬೇಕಾಯ್ತು, ಮಾತಾಡಿಸ್ಲಿ, ಇವತ್ತು ಮಾತಾಡಿಸ್ಬೇಕಂತಿದ್ದೆ. ಅವರು ಸ್ವಂತ ಮನೆ ಇಟ್ಕೊಂಡಿರೋರು, ಕಾರ್ ಇರಲಿಲ್ಲ ಪಾಪ ಅವ್ರ ಹತ್ರ. ಎಲ್ಲ ಪರಿಹಾರ ಮಾಡಿಸ್ಕೊಂಡು ಪಾಪ ಮಗು ಇರಲಿಲ್ಲ, ಬಾಡಿ ಒಳಗಡೆ ಒಂದು ಗಂಡ ಆತ್ಮ ಒಂದು ಸೇರ್ಕೊಂಡಿತ್ತು. ಮನೆಯಲ್ಲಿ ಗಂಡ ಜೊತೆಗೆ ಫೈಟ್ ಆಗ್ತಿತ್ತು ಯಾವಾಗಲೂ. ಅವರು ಕ್ಲಿಯರ್ ಮಾಡಿಕೊಟ್ಟ ಮೇಲೆ ಅವ್ರ ಮನೆಗೆ ಒಂದು ಕಾರ್ ಬಂತು. ರಾಯರು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರು ಒಂದು ಗ್ರಾಮ ದೇವತೆನ ಆರಾಧನೆ ಮಾಡ್ತಿದ್ರು. ಆ ಗ್ರಾಮ ದೇವತೆ ಪೂಜೆ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ರು. ಕರುಮಾರಿಯಮ್ಮ ಅಂತ ಹೇಳ್ಬಿಟ್ಟು ಅವರು ಮನೇಲಿ ಕಾಣಿಸ್ಕೊಳ್ತಾರೆ. ರಾಯರ ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕರುಮಾರಿ ತಾಯಿ ಅವರು ಕಾಣಿಸ್ಕೊಳ್ತಾರೆ. ಅದಾದಮೇಲೆ ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಹಿಂಗೆ ಕರುಮಾರಿಯಮ್ಮ ದೇವರು ಮನೇಲಿ ಕೂತಿದ್ದಾರೆ ಕಾಣಿಸ್ಕೊಳ್ತು ಅಂತ. ಅದಾದಮೇಲೆ ನಾನು ಹೇಳ್ತೀನಿ, ಇಲ್ಲ ಸರಿ ಹೋಗುತ್ತೆ ಬಿಡಿ, ಇಲ್ಲ ಚೆನ್ನಾಗಾಗುತ್ತೆ, ರಾಯರ ಆಶೀರ್ವಾದದಿಂದ ಚೆನ್ನಾಗಾಗ್ತೀರ. ಸುಮಾರು ಹೇಳ್ತಾ ಹೋಗ್ತಿರೋದು ಸುಮಾರು ಇದೆ ಸರ್. ರಾಯರ ಪವಾಡಕ್ಕೆ ಮಿತಿ ಇಲ್ಲ. ಪೂಜೆ ನಿಷ್ಠೆಯಿಂದ ಮಾಡಿದ್ರೆ ನಿಷ್ಠೆಯಿಂದ ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸರ್. ಮನೆಗಳಿಗೆ ಸಿಗ್ತದೆ. ದುಡ್ಡು ಇಲ್ದಿರೋ ಎಲ್ಲೋ ಬೇಕು ಸರ್. ಈಗ ದುಡ್ಡು ಕಾಸು ಎಲ್ಲೋ ಭಕ್ತಿನಲ್ಲಿ ದೈವನ ನಾನು ಹೇಳೋದು ಇಷ್ಟೇ ಸರ್, ರಾಯರ ಆರಾಧನೆ ಮಾಡಲಿ, ದುಡ್ಡು ಕಾಸು ಮಾಡ್ಕೊಳ್ಳಿ. ಆಮೇಲೆ ಪರಿಹಾರ ಮಾಡ್ಕೋಬೇಕು ಅಂತ ಬಂದಾಗ ನಮ್ಮ ಹತ್ರನೇ ಮಾಡ್ಕೋಬೇಕು ಅಂತ ಬಂದಾಗ ಮಾಡ್ಕೊಡ್ತೀವಿ. ಇಲ್ದಿರೋರು ಇದನ್ನ ಮಾಡಿ ಶುರು ಮಾಡಿ ಅವರು ದುಡ್ಡು ಕಾಸು ಮಾಡ್ಕೊಂಡಂಗೆ ಒಂದು ಒಳ್ಳೆ ಲೈಫ್ ಸೆಟ್ಲ್ ಮಾಡ್ಕೊಂಡು, ಅಪ್ಪ ಇವತ್ತಿದೆ ನಮ್ಮ ಹತ್ರ ದುಡ್ಡು ಮಾಡಿಕೊಡಿ ಗುರುಗಳೇ ಅಂದರೆ ಖಂಡಿತವಾಗಿ ಮಾಡಿಕೊಡ್ತೀನಿ. ಅದಕ್ಕೆ ಒಂದು ಜೀವನ ಸೆಟ್ಲ್ ಮಾಡ್ಕೊಳ್ಳಿ, ಆರಾಧನೆ ಮಾಡಿ ಗುರುಗಳನ್ನ, ಚೆನ್ನಾಗಾಗಲಿ ಅಂತ. ಸೊ ವೀಕ್ಷಕರು, ಯಾಕಂದರೆ ಇದು ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತೆ ಸೊ ಒಂದು ಬೆಳಗಾವಿಯಲ್ಲಿ ಒಂದು ಟೀಮ್, ಒಂದು ಆಶ್ರಮ ಥರನೋ ಒಂದು ಮಠನೋ ಏನೋ ಒಂದು ಮಾಡಬೇಕು ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿದೆ. ಅದು ಗುರುವರ ಕಡೆಯಿಂದ ಶುರು ಆಗಿ ಸೊ ಅಲ್ಲಿ ಒಂದು ಟೀಮ್ ರೆಡಿಯಾಗಿ ಅದು ಸೊ ಮಾಡ್ತಾಯಿದ್ದಾರೆ. ಅದು ನಡೀಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಅದಾದಮೇಲೆ ಏನಾದರೂ ಅದು ಚಾನ್ಸ್ ಸಿಕ್ಕಿದ್ರೆ ಅದರದ್ದು ಒಂದಷ್ಟು ವಿಚಾರಗಳನ್ನ, ನಾವು ವಿಡಿಯೋಗಳನ್ನ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟು. ಸೊ ಇದೇ ಥರ ಮುಂದೆ ಗುರುವರ ಜೊತೆ ಎಪಿಸೋಡ್ ಮಾಡ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.